ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಾರ್ಮಾ ಪಾಠಶಾಲಾ. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ 10 ಮಾರ್ಕ್ಸಿಗೆ ಬೇಕಾದಂಥ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದೆ. ನಾವು ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ 5 ಮಾರ್ಕ್ಸ್ ಕ್ವಶನ್ಸ್ ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಯೂನಿಟ್ 2. ಸೊ ಲೆಟ್ ಸ್ಟಾರ್ಟ್. 5 ಮಾರ್ಕ್ಸಿಗೆ ನಿಮಗೆ ಈ ಕ್ವಶನ್ ಕೇಳ್ಬೋದು. ದಟ್ ಈಸ್ ಎಕ್ಸ್ಪ್ಲೈನ್ ದ ಪ್ರೊಡಕ್ಷನ್ ಆಫ್ ಇಂಟರ್ಫೆರೆನ್ಸ್ ಬೈ RDNA ಟೆಕ್ನಾಲಜಿ. ಫಸ್ಟು ನೀವೇನು ಬರೀಬೇಕು, ಡೈರೆಕ್ಟ್ ಪ್ರೊಡಕ್ಷನ್ ಬರೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ರೈಟ್ ವಾಟ್ ಈಸ್ ಮೆಂಟ್ ಬೈ ಇಂಟರ್ಫೆರೆನ್ಸ್. ಇಂಟರ್ಫೆರೆನ್ಸ್ ಅಂದ್ರೇನು? ದೀಸ್ ಆರ್ ದ ಮಾಲಿಕ್ಯೂಲ್ ವಿಚ್ ಇಂಟರ್ಫಿಯರ್ಸ್ ವಿತ್ ದ ವೈರಲ್ ರೆಪ್ಲಿಕೇಶನ್ ವಿದೌಟ್ ಡಿಸ್ಟರ್ಬಿಂಗ್ ದ ಸೆಲ್ಯುಲರ್ ಮೆಟಬಾಲಿಸಮ್. ಏನಾಗುತ್ತೆ ಅಂದರೆ ಇದು ಯಾವುದೇ ರೀತಿ ಸೆಲ್ಯುಲರ್ ಮೆಟಬಾಲಿಸಮ್ಗೆ ಅಫೆಕ್ಟ್ ಮಾಡದೆ ಓನ್ಲಿ ವೈರಲ್ ರೆಪ್ಲಿಕೇಶನ್ ಮಾತ್ರ ಅದು ಸ್ಟಾಪ್ ಮಾಡಬಹುದು. ಸೊ ಇಂಡೈರೆಕ್ಟ್ಲಿ ದಟ್ ವಿಲ್ ಆ್ಯಕ್ಟ್ ಆಸ್ ಅ ಆ್ಯಂಟಿವೈರಲ್ ಏಜೆಂಟ್. ಇದೇನಾಗುತ್ತೆ, ಒಂದು ಸೆಟ್ ಆಫ್ ಸ್ಮಾಲ್ ಪ್ರೋಟೀನ್ಸ್ ಆಗಿರುತ್ತೆ. ಜಸ್ಟ್ ಇಮ್ಯಾಜಿನ್, ಒಂದು ವೈರಸ್ ಬಂದು ನಮ್ಗೆ ಇನ್ಫೆಕ್ಟ್ ಮಾಡುತ್ತೆ ಅಂದರೆ ಅದ್ರದ್ದು ಇನ್ಫೆಕ್ಷನ್ ಜಾಸ್ತಿ ಆಗೋಕ್ಕೆ ಕಾರಣ ಏನು? ಬಿಕಾಸ್ ದೇರ್ ವಿಲ್ ಬಿ ರೆಪ್ಲಿಕೇಶನ್ ಟೇಕ್ಸ್ ಪ್ಲೇಸ್. ಅಲ್ಲಿ ರೆಪ್ಲಿಕೇಶನ್ ಆಗ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ಈ ರೀತಿ ರೆಪ್ಲಿಕೇಶನ್ ಆಗೋದ್ರಿಂದ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ಸ್ಟಾಪ್ ಮಾಡಬೇಕಿರುತ್ತೆ ಆ ರೆಪ್ಲಿಕೇಶನ್ ಯಾವ್ದು ಸ್ಟಾಪ್ ಮಾಡುತ್ತೆ? ಇಂಟರ್ಫೆರೆನ್ಸ್. ಇಲ್ಲಿ ಯಾವುದೇ ಇಂಟರ್ಫೆರೆನ್ಸ್ ಹೋಗ್ಬಿಟ್ಟು ಡೈರೆಕ್ಟಾಗಿ ಅದನ್ನ ಫೈಟ್ ಮಾಡಲ್ಲ, ಜಸ್ಟ್ ಅದು ರೆಪ್ಲಿಕೇಟ್ ಆಗದೇ ಇರೋ ಥರ ಅದು ಸ್ಟಾಪ್ ಮಾಡುತ್ತೆ. ಸೊ ದ್ಯಾಟ್ ವಿಲ್ ಇಂಟರ್ಫೇಸ್ ವಿತ್ ದ ವೈರಲ್ ರೆಪ್ಲಿಕೇಶನ್ ವಿದೌಟ್ ಡಿಸ್ಟರ್ಬಿಂಗ್ ದ ಸೆಲ್ಯುಲರ್ ಮೆಟಬಾಲಿಸಮ್. ಯಾವುದೇ ರೀತಿ ಸೆಲ್ಯುಲರ್ ಮೆಟಬಾಲಿಸಮ್ನ ಏನೂ ಅಫೆಕ್ಟ್ ಮಾಡಲ್ಲ. ಸೊ ಇಂಡೈರೆಕ್ಟ್ಲಿ ದಟ್ ವಿಲ್ ಆ್ಯಕ್ಟ್ ಆಸ್ ಅ ಆ್ಯಂಟಿವೈರಲ್ ಏಜೆಂಟ್. ಓಕೆ, there are mainly 3 types of interferons are there. First one is interferon alpha, that is found in leukocytes, and second one is interferon beta, which is present in the fibroblast, and third one is interferon gamma, that is present in the lymphocytes. ಇದೇನಾಗುತ್ತೆ, interferons will stops only the replication of the virus without disturbing any cellular metabolism. Then ಇದರಲ್ಲಿ ಆ್ಯಕ್ಚುಲಿ ಇಂಟರ್ಫರೆನ್ಸ್ ನಮ್ಮ ಬಾಡಿಲಿ ಸೆಕ್ರೆಟ್ ಆಗ್ತಾ ಇರುತ್ತೆ. ಇಫ್ ಇನ್ ಕೇಸ್ ನಮ್ಮ ಬಾಡಿಲಿ ಆ ಇಂಟರ್ಫರೆನ್ಸ್ ಅದು ಪ್ರೊಡ್ಯೂಸ್ ಆಗಕ್ಕೆ ಸಾಧ್ಯ ಇಲ್ಲ ಅಂದರೆ ವಿ ಹ್ಯಾವ್ ಟು ಟೇಕ್ ಇಟ್ ಫ್ರಮ್ ಔಟ್ಸೈಡ್. ಅದನ್ನು ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ? ಬೈ ಯೂಸಿಂಗ್ ದ RDNA ಟೆಕ್ನಾಲಜಿ. ಈ ಪ್ರೊಡಕ್ಷನ್ ಮೆಥಡ್ ತುಂಬಾ ಈಸಿ ಆಗುತ್ತೆ. ದಟ್ ಈಸ್ ನಾನು ಆಲ್ರೆಡಿ ಇಲ್ಲಿ ಸ್ಕೆಮ್ಯಾಟಿಕ್ ಡಯಾಗ್ರಾಮ್ ಹಾಕಿದ್ದೀನಿ. ದಟ್ ಈಸ್ ನಿಮ್ಗೆ ಆಲ್ರೆಡಿ ಮೊದಲೇ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಜನರಲ್ ಮೆಥಡ್ ಆಫ್ RDNA ಟೆಕ್ನಾಲಜಿ ಎಲ್ಲ ಹೇಳಿದ್ದೀನಿ. ಫಸ್ಟ್ ಏನಪ್ಪ, ಮೊದಲು ಹ್ಯೂಮನ್ ಫೈಬ್ರೋಬ್ಲಾಸ್ಟಿಂದ ನಾವು ಐಸೋಲೇಟ್ ಮಾಡ್ಕೊತೀವಿ ಯಾವುದನ್ನು? ಇಂಟರ್ಫೆರಾನ್ ಜೀನ್ನ. ಇಟ್ ಈಸ್ ಅ ಜೀನ್ ಆಫ್ ಇಂಟ್ರೆಸ್ಟ್. ಅದು ಒಂದು ಕಡೆ ಸೈಡಲ್ಲಿ ಇಟ್ಟರೆ, ಇನ್ನೊಂದು ಕಡೆಯೂ ವೆಕ್ಟರ್ನ ಐಸೋಲೇಟ್ ಮಾಡ್ಕೊತೀವಿ. ಆ್ಯಂಡ್ ಅಲ್ಲಿ ವೆಕ್ಟರಲ್ಲಿ ಒಂದು ಪಾರ್ಟನ್ನು ನಾವು ಕ್ಲೀವ್ ಅಂತ, ದಟ್ ಈಸ್ ಕಟ್ ಮಾಡಿರ್ತೀವಿ. ಬಿಕಾಸ್ ದಿಸ್ ಜೀನ್ ಆಫ್ ಇಂಟ್ರೆಸ್ಟ್ ಶುಡ್ ಬಿ ಅಟ್ಯಾಚ್ ಟು ದಟ್ ಪಾರ್ಟ್. ಆವಾಗ ಏನಾಗುತ್ತೆ, ಈ ಪ್ಲಾಸ್ಮಿಡ್ಗೆ ಈ ಒಂದು ಜೀನ್ ಆಫ್ ಇಂಟ್ರೆಸ್ಟ್ ಹೋಗಿ ಅಟ್ಯಾಚ್ ಆಗುತ್ತೆ ಬೈ ದ ಹೆಲ್ಪ್ ಆಫ್ DNA ligase. And this plasmid will insert into the ಬ್ಯಾಕ್ಟೀರಿಯಲ್ ಹೋಸ್ಟ್, ದಟ್ ಈಸ್ E. coli ಹೋಸ್ಟಾಗಲ್ಲಿ ನಾವು ಇನ್ಸರ್ಟ್ ಮಾಡ್ತೀವಿ. ಆವಾಗ ಏನಾಗುತ್ತೆ, ಆ್ಯಸ್ ದ E. coli ರೆಪ್ಲಿಕೇಟ್ ಆಗ್ತಾ ಹೋದಂಗೂ ನಮಗೆ ಇಲ್ಲಿ ಪ್ಲಾಸ್ಮಿಡ್ ಕೂಡ ಇದು ರೆಪ್ಲಿಕೇಟ್ ಆಗ್ತಾ ಹೋಗುತ್ತೆ. ವಿತ್ ದಟ್ ಇಂಟರ್ಫೆರೆನ್ಸ್ ಆಲ್ಸೋ ಗೆಟ್ ರೆಪ್ಲಿಕೇಟೆಡ್. ಒಂದಿಷ್ಟು ಅಮೌಂಟಲ್ಲಿ ನಮಗೆ ಇಂಟರ್ಫೆರೆನ್ಸ್ ಸಿಕ್ಕ ಮೇಲೆ we will extract the pure form of interference and we will collect it in a bottle. That is the end of the product. That's it. ರೈಟ್ ಅಬೌಟ್ PCR ಬಗ್ಗೆ ಕೂಡ ಒಂದು ಕ್ವಶನ್ ನಿಮ್ಗೆ ಬರ್ಬೋದು. ಸೊ ವಾಟ್ ಈಸ್ ಮೆಂಟ್ ಬೈ PCR ಅಂದರೆ ಏನಂದರೆ ಪಾಲಿಮರೈಸ್ ಚೈನ್ ರಿಯಾಕ್ಷನ್. ಇಲ್ಲಿ ಮತ್ತು ಚೈನ್ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ಅ ಟೆಕ್ನಿಕ್ that used to amplify a single copy or few copy of DNA segment to generate 1000 to million copies of particular DNA sequence. ಏನು, ಇಲ್ಲಿ ಬರೀ ಒಂದು ಸಿಂಗಲ್ ಕಾಪಿ ಆಫ್ DNA ಇಟ್ಕೊಂಡು ನಾವು 1000 to million ಕಾಪಿ ಆಫ್ DNA ಪ್ರೊಡ್ಯೂಸ್ ಮಾಡ್ತೀವಿ. ಆ್ಯಂಡ್ ದಟ್ ಟೆಕ್ನಿಕ್ ವಿಲ್ ಬಿ ಕಾಲ್ಡ್ ಆಸ್ PCR. ಇದು ಯಾವಾಗ ಡೆವಲಪ್ ಆಯಿತು? ಇನ್ 1983 ಬೈ ಕ್ಯಾರಿ ಮುಲಿಸ್. ಅವರು ಈ ಒಂದು ಮೆಥಡ್ನ ಡೆವಲಪ್ ಮಾಡ್ತಾರೆ. ಆ್ಯಂಡ್ ಈ ಅವಾರ್ಡೆಡ್ ವಿತ್ ನೋಬೆಲ್ ಪ್ರೈಸ್ ಆಲ್ಸೋ ಇನ್ 1993. ಇದ್ರ ಕಾಂಪೊನೆಂಟ್ ಯಾವುದು ಅಂತ ನೋಡೋಕ್ಕೋದ್ರೆ, ಫಸ್ಟ್ ಈಸ್ DNA ಟೆಂಪ್ಲೇಟ್. ಅಂದ್ರೇನು? ಇಟ್ ಇಸ್ ಅ DNA ಟಾರ್ಗೆಟ್ ಸೀಕ್ವೆನ್ಸ್ನ ಮೊದಲೇ ಹೇಳಿದೆ. ಆ ಸಿಂಗಲ್ ಕಾಪಿ ಆಫ್ DNAನ ಅದು 100 to 1000 to million ಕಾಪಿನ ಮಾಡ್ತಾರೆ ಅಂತ. ಆ ಸಿಂಗಲ್ ಕಾಪಿ ಇರೋದಲ್ಲ, ದ್ಯಾಟ್ ವಿಲ್ ಬಿ ಕಾಲ್ಡ್ ಅಸ್ ಟಾರ್ಗೆಟ್ ಸೀಕ್ವೆನ್ಸ್ ಅಷ್ಟೇ, ಆರ್ DNA ಟೆಂಪ್ಲೇಟ್ ಅಂತ ಕರೀತಾರೆ. ಅದನ್ನು ನಾವು ಆ್ಯಂಪ್ಲಿಫೈ ಮಾಡಿ ಮೋರ್ ನಂಬರ್ ಆಫ್ DNA ಸೀಕ್ವೆನ್ಸ್ನ ನಾವು ತೆಗಿಬೇಕಿರುತ್ತೆ. ನೆಕ್ಸ್ಟ್ ಕಾಂಪೊನೆಂಟ್ ಈಸ್ ಪ್ರೈಮರ್ಸ್ ಏನು ಮಾಡುತ್ತೆ? ಇಲ್ಲಿ
Primers are the synthetic DNA strand. It is about 18 to 25 ನ್ಯೂಕ್ಲಿಯೋಟೈಡ್ಸ್. ಇಲ್ಲಿ ಇದರಲ್ಲಿ ಎಷ್ಟಿರುತ್ತೆ ಅಂದರೆ 18-25 ನ್ಯೂಕ್ಲಿಯೋಟೈಡ್ ಅಷ್ಟಿರುತ್ತೆ ಆಯಿತಾ. ಅದು ಒಂದು ಸಿಂಥೆಟಿಕ್ ಡಿ ಎನ್ ಎ ಸ್ಟ್ಯಾಂಡ್ ಆಗಿರ್ತವೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ನಾನು ಹೇಳಿದ್ನಲ್ಲ ಡಿ ಎನ್ ಎ ಟೆಂಪ್ಲೇಟ್, ಅದು 1000 to 1,000 ಕಾಪಿ ಆಗಬೇಕು ಅಂದರೆ ಅದು ಫಸ್ಟು ಸಪ್ರೇಟ್ ಆಗ್ತಾ ಬರ್ತಿರುತ್ತೆ. ಆ ಸಪ್ರೇಟ್ ಆದಾಗ ಫಸ್ಟ್ ಅದು ಬಂದು ಅಟ್ಯಾಚ್ ಆಗುತ್ತೆ, ಪ್ರೈಮರ್ ಬಂದು ಅಟ್ಯಾಚ್ ಆಗುತ್ತೆ. ಅಂದರೆ ದಟ್ ಶುಡ್ ಬಿ ಅಟ್ಯಾಚ್ಡ್ ಕಾಂಪ್ಲಿಮೆಂಟ್ರಿ ಟು ದ 3' ಎಂಡ್. ಏನು ಮೇಲ್ಗಡೆ ಇದು 3' to 5' ಉಲ್ಟಾ ಇರುತ್ತೆ. ಸೊ ಅಲ್ಲಿಂದ 3' ಎಂಡಿಂದ ಪ್ರೈಮರ್ ಅಟ್ಯಾಚ್ ಆಗ್ತಾ ಬರುತ್ತೆ. ಇನ್ನು ಕೆಳಗಡೆ ಸ್ಟ್ಯಾಂಡಲ್ಲಿ ಅದು ನಾರ್ಮಲಿ 3' to 5' ಮೀನ್ಸ್ ಏನು ಸೀದಾ ಇರುತ್ತೆ. ಸೊ ಇವಾಗ ನೀವು ನೋಡ್ಬೋದು ಈ ಸ್ಲೈಡಲ್ಲಿ ಏನಿದೆ, ಮೇಲ್ಗಡೆ ದಟ್ ಸ್ಟ್ಯಾಂಡ್ ವಿಲ್ ಕಾಲ್ಡ್ ಎ ಸೆನ್ಸ್ ಸ್ಟ್ಯಾಂಡ್. ಇನ್ನು ಕೆಳಗಡೆ ಸ್ಟ್ಯಾಂಡಿಗೆ ಏನು ಕರಿತೀವಿ, ಆ್ಯಂಟಿ ಸೆನ್ಸ್ ಸ್ಟ್ಯಾಂಡ್ ಅಂತ ಕರಿತೀವಿ. ಮೇಲ್ಗಡೆ ಸ್ಟ್ಯಾಂಡು ಅದರಲ್ಲಿ ಏನಿರುತ್ತೆ 5' to 3' ಇತ್ತು ಅಂದರೆ ಕೆಳಗಡೆ ಸ್ಟ್ಯಾಂಡಲ್ಲಿ 3' to 5' ಇರುತ್ತೆ. ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ಪ್ರೈಮರ್ಸ್ ವಿಲ್ ಅಟ್ಯಾಚ್ ಫ್ರಮ್ ದ 3' ಎಂಡ್. ಸೊ ಮೇಲ್ಗಡೆ ಸ್ಟ್ಯಾಂಡಲ್ಲಿ ಅದು ಏನು ಉಲ್ಟಾ ಅಟ್ಯಾಚ್ ಆಗುತ್ತೆ, ಇನ್ನು ಹಿಂದ್ಗಡೆಯಿಂದ ಅಟ್ಯಾಚ್ ಆಗ್ತಾ ಬರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ರಿವರ್ಸ್ ಪ್ರೈಮರ್. ಅದೇ ಫಸ್ಟ್ ಇಲ್ಲಿ ಕೆಳಗಡೆ ಇರೋಂಥ ಸ್ಟ್ಯಾಂಡಲ್ಲಿ ಏನಾಗುತ್ತೆ, ಅದು ಸೀದಾ ಇರುತ್ತೆ, 3' to 5' ಎಂಡ್ ಇರುತ್ತೆ. ಸೊ ಇಲ್ಲಿ ಪ್ರೈಮರ್ ಬಂದು 3' ಇಂದ ಅಟ್ಯಾಚ್ ಆಗುತ್ತೆ ಅಂದರೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಫಾರ್ವರ್ಡ್ ಪ್ರೈಮರ್. ನೆಕ್ಸ್ಟ್ ಕಾಂಪೊನೆಂಟ್ ಇಸ್ ಡಿ ಎನ್ ಎ ಪಾಲಿಮರೈಸ್. ಇದರಲ್ಲಿ ಏನಾಗುತ್ತೆ, ಇಟ್ ಈಸ್ ಅ ಎಂಜೈಮ್ ಆಗಿರುತ್ತೆ. ಇಲ್ಲೇನು ಮಾಡುತ್ತೆ, ಅದು ಸೀಕ್ವೆನ್ಷಿಯಲಿ ಅದು ನ್ಯೂಕ್ಲಿಯೋಟೈಡ್ನ ಈ ಟೆಂಪ್ಲೇಟ್ ಸ್ಟ್ಯಾಂಡಿಗೆ ಅಟ್ಯಾಚ್ ಮಾಡ್ತಾ ಬರುತ್ತೆ ಆಯಿತಾ. ಆ್ಯಂಡ್ ನೆಕ್ಸ್ಟ್ ಕಾಂಪೊನೆಂಟ್ ಈಸ್ ನ್ಯೂಕ್ಲಿಯೋಟೈಡ್ಸ್. ಮೀನ್ಸ್ ಈ ಪ್ರೈಮರ್ಸ್ ಬಿಟ್ಟು ಕೂಡ ನಮಗೆ ಇನ್ನೊಂದಿಷ್ಟು ನ್ಯೂಕ್ಲಿಯೋಟೈಡ್ಸ್ ಬೇಕಿರ್ತವೆ. ದಟ್ ವಿಲ್ ಬಿ ಕಾಲ್ಡ್ ಆಸ್ DNTPs. ಅಂದರೆ ಪ್ರೈಮರ್ಸ್ ಇನ್ ಜಸ್ಟು ಸೆಟ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆಗಿರ್ತವೆ. ಬಟ್ ಅದು ಜಾಸ್ತಿ ಅಮೌಂಟಲ್ಲಿ ಇರೋಲ್ಲ, ನಮಗೆ ಒಂದು 18 to 25 ಪ್ರೈಮರ್ಸ್ ಮಾತ್ರ ಇರುತ್ತೆ. ದ ಕಂಟೆಂಟ್ ಓನ್ಲಿ 18 to 25 ನ್ಯೂಕ್ಲಿಯೋಟೈಡ್ಸ್. ಅದ್ರ ಮುಂದಿನ ಪಾರ್ಟ್ ಅದಕ್ಕೆ ಅಟ್ಯಾಚ್ ಮಾಡ್ತಾ ಹೋಗ್ಬೇಕಲ್ಲ, ದಟ್ ವರ್ಕ್ ಇಸ್ ಡನ್ ಬೈ ದೀಸ್ ನ್ಯೂಕ್ಲಿಯೋಟೈಡ್ಸ್. ದಟ್ ವಿಲ್ ಬಿ ಆ್ಯಕ್ಟಿಂಗ್ ಆ್ಯಸ್ ಅ ಬಿಲ್ಡಿಂಗ್ ಬ್ಲಾಕ್ಸ್. ಮೀನ್ಸ್ ಪ್ರೈಮರ್ಸ್ ಇಲ್ಲಿ ಏನಾಗುತ್ತೆ, ಜಸ್ಟ್ ಒಂದು ಸ್ವಲ್ಪ ಅದು ಹೀಗೆ ಹೋಗಬೇಕು ಅಂತ ಒಂದು ದಾರಿ ತೋರಿಸ್ಕೊಡುತ್ತೆ. ಆ ದಾರಿಲಿ ಮುಂದಿರೋದು ಯಾವುದು, ಈ ನ್ಯೂಕ್ಲಿಯೋಟೈಡ್ಸ್ ಆಗಿರ್ತವೆ. ಇವನ್ನೆಲ್ಲ ಅಟ್ಯಾಚ್ ಮಾಡೋ ಎನ್ಸೈಮ್ ಯಾವುದು, ನಮಗೆ DNA ಪಾಲಿಮರೈಸ್ ಎನ್ಸೈಮ್ ಆಗಿರುತ್ತೆ. ಮತ್ತು ಲಾಸ್ಟ್ ಕಾಂಪೊನೆಂಟ್ ಯಾವುದು, ಆಲ್ಮೋಸ್ಟ್ ನಮಗೆ ಮೆಗ್ನೀಷಿಯಮ್ ಕೂಡ ಬೇಕಾಗುತ್ತೆ. ಇದು ಈ ಎನ್ಸೈಮೆಟಿಕ್ ಆ್ಯಕ್ಟಿವಿಟಿ ಆಗಿ ತುಂಬ ಹೆಲ್ಪ್ ಆಗುತ್ತೆ. ಲೈಕ್ ಇದು ಅನಿಲಿಂಗಿಗೆ ಮತ್ತು ಡಿನ್ಯಾಚುರೇಷನ್ ಪ್ರೊಸೆಸ್ಸಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ PCR ಒಂದಿಷ್ಟು ಇಂಗ್ರೀಡಿಯೆಂಟ್ ಏನು ಬೇಕು ಅಂದರೆ, ಫಸ್ಟು ನಮಗೆ ವಾಟರ್ ಬೇಕಿರುತ್ತೆ, ಮತ್ತು ಮೆಗ್ನೀಷಿಯಮ್ ಬೇಕಿರುತ್ತೆ, ಆ್ಯಂಡ್ DNA ಟೆಂಪ್ಲೇಟ್ ಬೇಕಿರುತ್ತೆ. ದಟ್ ಈಸ್ ಅ ಟಾರ್ಗೆಟ್ DNA, ಒಂದು ಸಿಂಗಲ್ ಕಾಪಿ ಆಫ್ DNA ಆಗಿರುತ್ತೆ. ಆ್ಯಂಡ್ ಅದನ್ನು ಜಾಸ್ತಿ ಮಾಡೋಕ್ಕೋಸ್ಕರ, ಮೀನ್ಸ್ ಅದನ್ನು ಇನ್ನೊಂದಿಷ್ಟು ಆ್ಯಂಪ್ಲಿಫೈ ಮಾಡೋಕ್ಕೋಸ್ಕರ ನಮಗೆ ಇದು ಪಾಲಿಮರೈಸ್ ಎನ್ಸೈಮ್ ಬೇಕಿರುತ್ತೆ. ದಟ್ ಈಸ್ ಸ್ಟ್ಯಾಕ್ ಪಾಲಿಮರೈಸ್ ಎನ್ಸೈಮ್ ಬೇಕಿರುತ್ತೆ. ಆ್ಯಂಡ್ ವಿ ನೀಡ್ ಅ ಪ್ರೈಮರ್ಸ್ ಟು, ಒನ್ ಈಸ್ ಫಾರ್ವರ್ಡ್ ಪ್ರೈಮರ್ ಆ್ಯಂಡ್ ಇನ್ ಅದರ್ ಒನ್ ಈಸ್ ರಿವರ್ಸ್ ಪ್ರೈಮರ್. ಮತ್ತು ಅದು ಬಿಟ್ಟು ಕೂಡ ನಮಗೆ DNTPs ಮೀನ್ಸ್ ನ್ಯೂಕ್ಲಿಯೋಟೈಡ್ಸ್ ಕೂಡ ನಮಗೆ ಬೇಕಿರುತ್ತೆ. ಪ್ರೊಸೀಜರ್ ನೋಡ್ತಾ ಹೋದರೆ ಇಟ್ ಕಂಟೈನ್ಸ್ ಮೇನ್ಲಿ 3 ಮೇಜರ್ ಸ್ಟೆಪ್ಸ್ ಇನ್ PCR. ಅವು ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. ಏನು ನಾವು ಎಷ್ಟು ಟೈಮ್ ಜಾಸ್ತಿ ಮಾಡ್ತಾ ಹೋಗ್ತೀವಲ್ಲ, ಅಷ್ಟು ಸೈಕಲ್ ಜಾಸ್ತಿ ಮಾಡ್ದಂಗೂ ಅಷ್ಟು ನಮಗೆ ಬಿಲಿಯನ್ ಕಾಪೀಸ್ ಆಫ್ DNA ಸೀಕ್ವೆನ್ಸ್ ಸಿಗ್ತಾ ಹೋಗುತ್ತೆ. ಫಸ್ಟ್ ಪ್ರೊಸೆಸ್ ಇಸ್ ಡಿನ್ಯಾಚುರೇಷನ್ ಅಟ್ 94 ಡಿಗ್ರಿ ಸೆಲ್ಸಿಯಸ್. ಇದರಲ್ಲಿ ಏನಾಗುತ್ತೆ, ನಾವು ಈ ರಿಯಾಕ್ಷನ್ ಮಿಕ್ಸ್ಚರ್ ಏನು ಹೇಳಿದ್ನಲ್ಲ, ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ, ಆ ಮಿಕ್ಸ್ಚರ್ನ ಮೊದಲು ಹೀಟ್ ಮಾಡ್ತಾರೆ ಅಟ್ 94 ಡಿಗ್ರಿ ಸೆಲ್ಸಿಯಸ್ ಫಾರ್ 1 ಮಿನಿಟ್ ತನಕ 94 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟ್ ಮಾಡಿದಾಗ ಏನಾಗುತ್ತೆ, DNA ಎಲ್ಲ ಏನು ಡಬಲ್ ಸ್ಟ್ಯಾಂಡ್ ಇರುತ್ತಲ್ಲ ಅವೆಲ್ಲ ಸಪ್ರೇಟ್ ಆಗುತ್ತೆ. ಸಪ್ರೇಟ್ ಆಗಿಬಿಟ್ಟು ಏನಾಗುತ್ತೆ, ದಟ್ ಈಚ್ ಸ್ಟ್ಯಾಂಡ್ ವಿಲ್ ಆ್ಯಕ್ಟ್ ಆ್ಯಸ್ ಅ DNA ಟೆಂಪ್ಲೇಟ್ ಆ್ಯಕ್ಚುಲಿ. ಹಿಯರ್ ಯು ಕ್ಯಾನ್ ಸಿ ದಟ್ ಸಪ್ರೇಷನ್ ಆಫ್ DNA ಸ್ಟ್ಯಾಂಡ್ಸ್. ಮೊದಲೇನಾಗುತ್ತೆ, ಎರಡು ಕೂಡ ಡಬಲ್ ಸ್ಟ್ಯಾಂಡರ್ಡ್ DNA ಆಗಿರುತ್ತೆ, ಅದು ಸಪ್ರೇಟ್ ಆಗುತ್ತೆ. ಯಾವಾಗ ಅಟ್ 94 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟ್ ಮಾಡಿದಾಗ ಫಾರ್ 1 ಮಿನಿಟ್, ಆವಾಗ ಈ ಒಂದು ಪ್ರೊಸೆಸ್ ಬರುತ್ತೆ. ಇಟ್ ಈಸ್ ಡಿನ್ಯಾಚುರೇಷನ್ ಪ್ರೊಸೆಸ್. ಸೊ ಸೆಕೆಂಡ್ ಸ್ಟೆಪ್ ಯಾವುದು, ಅನೀಲಿಂಗ್ ಅಟ್ 54 ಡಿಗ್ರಿ ಸೆಲ್ಸಿಯಸ್. ಅನೀಲಿಂಗ್ ಅಂದ್ರೇನು, ಇಲ್ಲಿ ನಾವು ಇದು ರಿಯಾಕ್ಷನ್ ಮಿಕ್ಸ್ಚರ್ನ ಕೂಲ್ ಮಾಡ್ತೀವಿ. 94 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟ್ ಮಾಡಿದ್ದನ್ನು ಮೊದಲು ಈಗ ಕೂಲ್ ಮಾಡ್ತೀವಿ. ದಟ್ ಈಸ್ 54 ಡಿಗ್ರಿ ಸೆಲ್ಸಿಯಸ್ಗೆ ಕೂಲ್ ಮಾಡಿದಾಗ ಏನಾಗುತ್ತೆ, ಹೈಬ್ರಿಡೈಸೇಷನ್ ಟೇಕ್ಸ್ ಪ್ಲೇಸ್. ದಟ್ ಈಸ್ ಹೈಬ್ರಿಡೈಸೇಷನ್ ಇಸ್ ನಥಿಂಗ್ ಬಟ್ ಅನಿಲಿಂಗ್. ಏನಾಗುತ್ತೆ, ಯಾವ್ದು ಬಂದು ಹೈಬ್ರಿಡ್ ಆಗುತ್ತೆ, ದ ಪ್ರೈಮರ್ಸ್ ವಿಲ್ ಗೆಟ್ ಅಟ್ಯಾಚ್ ಟು ದಿಸ್ ಸಪ್ರೇಟೆಡ್ DNA ಸ್ಟ್ಯಾಂಡ್ಸ್. ಇದು ಸಪ್ರೇಟ್ ಆಗಿ ಇಲ್ಲಿ ಪ್ರೈಮರ್ಸ್ ಬಂದು ಅಟ್ಯಾಚ್ ಆಗುತ್ತೆ. ಸೊ ಇವಾಗ ಇದರಲ್ಲಿ ನೋಡ್ಬೋದು ನೀವು, ಇಲ್ಲಿ ಪ್ರೈಮರ್ಸ್ ಬಂದುಬಿಟ್ಟು 3' ಎಂಡಿಂದ, ಅಂದರೆ ಎರಡು ಸಪ್ರೇಟ್ ಆಗಿರೋಂಥ DNA ಸ್ಟ್ಯಾಂಡ್ಸಲ್ಲಿ 3' ಎಂಡಿಂದ ಅಟ್ಯಾಚ್ ಆಗ್ತಾ ಬರ್ತಿದ್ದಾವೆ ಯಾವುದು, ಈ ಪ್ರೈಮರ್ಸ್ಗಳು. ಆ್ಯಂಡ್ ದ ಲಾಸ್ಟ್ ಸ್ಟೆಪ್ ಇಸ್ ಎಕ್ಸ್ಟೆನ್ಷನ್.
ಅಟ್ 72 ಡಿಗ್ರಿ ಸೆಲ್ಸಿಯಸ್. ಇನ್ನು 54ಇಂದ ನಾವೇನು ಮಾಡ್ತೀವಿ, ಈ ರಿಯಾಕ್ಷನ್ ಮಿಕ್ಸ್ಚರ್ನ ಹೀಟ್ ಮಾಡಿ 72 ಡಿಗ್ರಿ ಸೆಲ್ಸಿಯಸ್ಗೆ ತೊಗೊಬರ್ತೀವಿ. ಈ 72 ಡಿಗ್ರಿ ಸೆಲ್ಸಿಯಸ್ ಯಾಕೆ ಬೇಕು ಅಂದರೆ, ಇಟ್ ಈಸ್ ದ ವರ್ಕಿಂಗ್ ಟೆಂಪ್ರೇಚರ್ ಫಾರ್ ಟ್ಯಾಕ್ಟ್ ಪಾಲಿಮರೇಸ್. ಅಂದರೆ ಟ್ಯಾಕ್ಟ್ ಪಾಲಿಮರೇಸ್ ಎನ್ಸೈಮ್ನ ನಾವು ಇಲ್ಲಿ ಜಾಗೃತಗೊಳಿಸ್ಬೇಕಲ್ಲ, ಅದಕ್ಕೋಸ್ಕರ ನಾವು ವಿ ಆರ್ ಗೋಯಿಂಗ್ ಟು ಹೀಟ್ ಇಟ್ ಫಾರ್ 72 ಡಿಗ್ರಿ ಸೆಲ್ಸಿಯಸ್. ಸೊ ಈ ಟೆಂಪ್ರೇಚರ್ಗೆ ಹೀಟ್ ಮಾಡಿದಾಗ ಏನಾಗುತ್ತೆ, ಈ ಟ್ಯಾಗ್ ಪಾಲಿಮರೇಸ್ ಎನ್ಸೈಮ್ದು ವರ್ಕ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಏನು ಮಾಡುತ್ತೆ, ದಟ್ ಆರ್ ಗೋಯಿಂಗ್ ಟು ಆ್ಯಡ್ಸ್ ದ ನ್ಯೂಕ್ಲಿಯೋಟೈಡ್ಸ್ ಕಾಂಪ್ಲಿಮೆಂಟರಿ ಟು ದ ಟೆಂಪ್ಲೇಟಿಗೆ ಕಾಂಪ್ಲಿಮೆಂಟ್ರಿ ಆಗಿದ್ದು ಆ್ಯಡ್ ಮಾಡ್ತಾ ಹೋಗುತ್ತೆ ನ್ಯೂಕ್ಲಿಯೋಟೈಡ್ಸನ್ನು. ಸೊ ಏನು ಸಪ್ರೇಟ್ ಆಗಿರೋಂತಹ ಎರಡು ನ್ಯೂಕ್ಲಿಯೋಟೈಡ್ ಸ್ಟ್ಯಾಂಡಿಗೆ ಸಪ್ರೇಟಾಗಿ ಇವಾಗ ಇನ್ನೊಂದು ಸ್ಟ್ಯಾಂಡ್ಗಳು ಅಟ್ಯಾಚ್ ಆಗ್ತಾ ಹೋಯಿತು. ಸೊ 2 ಸ್ಟ್ಯಾಂಡ್ ಇರೋದು 4 ಸ್ಟ್ಯಾಂಡಾಗಿ ಕನ್ವರ್ಟ್ ಆಯಿತು. ಲೈಕ್ ದಿಸ್ ಎಕ್ಸ್ಪೋನೆನ್ಷಿಯಲ್ ಆಗಿ ಅದು ಬೆಳೀತಾ ಹೋಗುತ್ತೆ. ನೀವು ಅದನ್ನು ಈ ಸ್ಲೈಡಲ್ಲಿ ನೋಡ್ಬೋದು. ಅಲ್ಲಿ ಯಾವ ರೀತಿಯ ನ್ಯೂಕ್ಲಿಯೋಟೈಡ್ಸ್ ಬಂದು ಅಟ್ಯಾಚ್ ಆಗ್ತಾ ಸಪ್ರೇಟ್ ಆಗಿರೋ 2 DNA ಟೆಂಪ್ಲೇಟನ್ನು ಹೇಗೆ ಅದು 4 DNA ಟೆಂಪ್ಲೇಟಾಗಿ ಮಾಡ್ತು ಅಂತೇಳಿ. ಸೊ ಇವಾಗ ಇದರಲ್ಲಿ ನೀವು ನೋಡ್ಬೋದು, ಮೊದಲು ನಮಗೆ 2 ಸ್ಟ್ಯಾಂಡ್ ಆಫ್ DNA 2 ಸ್ಟ್ಯಾಂಡ್ ನಮಗೆ DNA ಟೆಂಪ್ಲೇಟ್ ಇರುತ್ತೆ. ಅದು ಏನಾಗುತ್ತೆ 4 ಸ್ಟ್ಯಾಂಡಾಗಿ ಕನ್ವರ್ಟ್ ಆಗುತ್ತೆ, DNA ಟೆಂಪ್ಲೇಟಾಗಿ ಕನ್ವರ್ಟ್ ಆಗುತ್ತೆ. 4ರಿಂದ ಮತ್ತೇನು ಮಾಡ್ತಾರೆ, ಮತ್ತು ಒಂದಿಷ್ಟು ಸೈಕಲ್ಗಳನ್ನ ರಿಪೀಟ್ ಮಾಡ್ತಾ ನೆಕ್ಸ್ಟ್ ಸ್ಟೆಪ್ಪಲ್ಲಿ 8 ಕಾಪಿ ಪ್ರೊಡ್ಯೂಸ್ ಆಗುತ್ತೆ. ಹೀಗೆ ಹೋಗ್ತಾ ಏನು ಹೀಗೆ ಮತ್ತೆ ರೆಪ್ಲಿಕೇಟ್ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿ ಎಲ್ಲ ಮತ್ತೆ ಎಕ್ಸ್ಪೋನೆನ್ಷಿಯಲಿ ಅದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆವಾಗ ನಮಗೆ ಬಿಲಿಯನ್ ಕಾಪೀಸ್ ಆಫ್ ನಮಗೆ DNA ಸೀಕ್ವೆನ್ಸ್ ಸಿಗುತ್ತೆ. ಇದು ಎಲ್ಲಿ ಯೂಸ್ ಮಾಡ್ತಾರೆ, ಆಲ್ಮೋಸ್ಟ್ ಕ್ರೈಮ್ ಸೀನ್ಸಲ್ಲಿ ನೋಡ್ತಾ ಹೋಗ್ತಾರೆ. ಒಂದಿಷ್ಟು ನಿಮಗೆ DNA ಸ್ಯಾಂಪಲ್ ಸಿಕ್ಕರೂ ಕೂಡ ಅದನ್ನು ಜಸ್ಟ್ ಒಂದು ಸಣ್ಣ ಸ್ಯಾಂಪಲಿಂದ ಅದನ್ನು ಏನು ಕ್ರೈಮ್ ಮಾಡಿದ್ರು ಅನ್ನೋ ಎಂಜಿಗೂ ಕಂಡುಹಿಡಿತಾ ಹೋಗ್ತಾರೆ. ಸೊ ಈ ರೀತಿ ಒಂದು ಟೆಕ್ನಿಕ್ ಯೂಸ್ ಮಾಡಿ ಅವರು ಅದು DNA ಟೆಂಪ್ಲೇಟನ್ನು ಇದು ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ, ಆ್ಯಂಪ್ಲಿಫೈ ಮಾಡಿಕೊಂಡು ಅವರು ಬಿಲಿಯನ್ ಕಾಪೀಸ್ ತೊಗೊಂಡು ಅದರಿಂದ ಕಂಡುಹಿಡಿತಾರೆ ಅಷ್ಟೇ. ಅದಷ್ಟೇ ಅಲ್ಲದೆ ಕ್ಯಾನ್ಸರ್ ಸೆಲ್ಸ್ಗಳನ್ನ ಡಿಟೆಕ್ಷನಿಗೆ ಹೆಲ್ಪ್ ಮಾಡುತ್ತೆ. ಮತ್ತು ಏನ್ಷಿಯಂಟ್ ಏನಾದರೂ ಒಂದಿಷ್ಟು ನಮಗೆ ಕುರುಹುಗಳಿದ್ದಾವೆ ಅಂದರೆ ಅದರಿಂದ ಅದನ್ನು ಆ್ಯಂಪ್ಲಿಫೈ ಮಾಡಿ ಹಿಂದೊಂದು ಈ ಥರ ಪ್ರಾಣಿ ಇತ್ತು ಅಂತ ಹೇಳಿ ಕಂಡುಹಿಡಿತಾರೆ. ಈ ರೀತಿ ಸ್ವಲ್ಪ ಏನ್ಷಿಯಂಟ್ ಐಟಮ್ಸ್ ಕಂಡುಹಿಡಿಯೋಕ್ಕೆ ಅಥವಾ ಫೋರೆನ್ಸಿಕ್ ಲ್ಯಾಬ್ಸ್ಗಳಲ್ಲಿ ನಾವು PCR ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ PCR. By this I will wind up the session. Thank you for watching.